ಹೃದಯದ ತೋಟದೊಳಗಡೆ ಎಂದು ಹರಳದ ಬಸ್ ಬರ್ತಿದ್ದು ಪ್ರತಿ ಸರಿ ನೋಡಿದ್ರು ಹೊಸ್ತಾಗ ಅನ್ಸುತ್ತೆ ಏನು. ಓಕೆ ಗೈಸ್, ಬಾಯ್ 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 ಅಪ್ಪ, ಬಾಯ್ ಬಾಯ್. ಚೆನ್ನೈಗೆ ತಗೊಂಡೋಗಿ ಅಮ್ಮ ತುಪ್ಪ ಕಾಯಿಸ್ತೈತಿ. ತುಪ್ಪ ಆಫೀಸಲ್ಲಿ ಯಾವ್ದೋ ಒಂದು ಹುಡುಗಿ ಇದಾರಂತೆ. ಆ ಹುಡುಗಿ ಹೇಳದಂತೆ ನಂಬಿಕೆ ಬಂದ ತಂದ್ಕೊಡ್ಲಿಕ್ಕೆ ಓದ್ತಾವ್ನಂತೆ. ಹಂಗ ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತಾರ, ಅವ್ರವ್ರ ಎಕ್ಸ್ಪೀರಿಯನ್ಸ್ ತಕ್ಕಂತೆ ಅವ್ರ. ಈಗೇನು 1,100 ಜನ ಬರ್ತಾರೆ, ಸಾಕಲ್ಲ. ಬೈರಾ, ಏನು ಮಾತಾಡಕ್ ಬಂದಿದ್ಯಾ ನಿಮ್ಮ ಅಣ್ಣನ ಜೊತೆ? ನೀವೆಲ್ಲ ಸೀರೆನಾ? ನಿಮ್ ತಂಗಿನ ಸೀರೆನಾ? ಚೆನ್ನೈಗೆ ತಗೊಂಡೋಗಿ ಅಮ್ಮ ತುಪ್ಪ ಕಾಯಿಸ್ತೈತಿ. ತುಪ್ಪ ಕಾಯ್ಸ ಎಷ್ಟಿದೆ ತುಪ್ಪ ನೋಡಿ, ಎಷ್ಟಾಗಿದೆ. ನಮ್ಮನೆ ಊಟ ತರಕಾರಿ ಸಾರು, ಅನ್ನ, ಬೆಂಡೆಕಾಯಿ ಪಲ್ಯ, ಚಿಚ್ಚಿ. ಹ್ಯಾವಿಂಗ್ ವಿತ್ ಪ್ರತೀಕ್ ಅಂಡ್ ರಾಧಿಕಾ, ಅಲ್ಲಿ ಅಚ್ಚಮ್ಮ. ಲಾಸ್ಟ್ ಟೈಮ್ ನಾನು ಮನೆಗೆ ಬಂದಾಗ, ನಾನು ಒಬ್ಳೆ ಬಂದಾಗ, ನಾನು ನನ್ನ ತಮ್ಮನು ತುಂಬಾ ಕಾನ್ವರ್ಸೇಷನ್ ಮಾಡಿದ್ವಿ. ನೋಡ್ಬಿಟ್ಟು ತುಂಬಾ ಜನ ಅಪ್ರಿಸಿಯೇಷನ್ ಮಾಡಿದ್ರಿ. ಅಚ್ಚು ಸಖತ್ ಬುದ್ಧಿವಂತ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ. ಅದೇ ಟೈಮಲ್ಲಿ ನಾವು ಇನ್ನೊಂದು ಕಾನ್ವರ್ಸೇಷನ್ ಮಾಡಿದ್ವಿ, ಬುಕ್. ನನ್ಗಂದೆ ಈ ತರ ಬುಕ್ಸ್ ಮೋಟಿವೇಶನಲ್ ಅದೆಲ್ಲ ಬುಕ್ ನನ್ಗೆ ಇಷ್ಟ ಅಂತ ಅಂದಿದ್ಕೆ ಈ ಸರ್ ಇದಾರಲ್ಲ, ಇವ್ರು ಅಚ್ಚು ಸರ್ ಏನಂದ್ರು, ಆ ಇಲ್ಲ ಹತ್ರಕ್ಕೆ ಹಿಂಗ್ ಬಂದ್ಬಿಡ್ತದೆ ಕ್ಯಾಮ್ರಾ ಅಂತ. ಏನಂದ್ರು, ನನ್ಗೆ ಆ ಥರದ ಬುಕ್ಸ್ ಎಲ್ಲ ಇಷ್ಟ, ನನಗೆ ಸಸ್ಪೆನ್ಸ್ ಬುಕ್ ಇಷ್ಟ, ನನಗೆ ಥ್ರಿಲ್ಲಿಂಗ್ ಬುಕ್ಸ್ ಏನೇನೋ ಹೇಳ್ದೆ ನಾನು. ಇಲ್ಲ ಅಚ್ಚು, ಇದೆಲ್ಲ ನಮ್ಗೆ ಯೂಸ್ಫುಲ್ ಆಗುತ್ತೆ, ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿ ಅವ್ರು ಬರ್ದಿರ್ತಾರೆ, ಸೊ ನಮ್ಗೆ ಯೂಸ್ಫುಲ್ ಆಗುತ್ತೆ. ನನ್ಗಾಗಿದೆ, ನಿಮ್ಗಾಗಿದ್ಯಾ ಅಂತ ಕೇಳ್ದ. ಆಗಿದೆ. ನನಗಿದೆಲ್ಲ ನಂಬಿಕೆ ಇಲ್ಲಪ್ಪ, ಬೇಕಾದ್ರೆ ನೋಡಿಲ್ಲ ಅಂದ್ರೆ ಪ್ಲೀಸ್ ಆ ವ್ಲಾಗ್ ಹೋಗಿ ನೋಡಿ ನೀವು ಅಂದವನು. ಬರ್ತಿದಂಗೆ ಟೇಬಲ್ ಮೇಲೆ ಈ ಬುಕ್ ನೋಡ್ಬಿಟ್ಟು ಕುಡಿಲಿ, ಫುಲ್ ಶಾಕ್ ನನಗೆ. ಹೆಂಗು ಅಂದ್ರೆ ಅವನ ಆಫೀಸಲ್ಲಿ ಯಾವ್ದೋ ಒಂದು ಹುಡುಗಿ ಇದಾರಂತೆ. ಆ ಹುಡುಗಿ ಹೇಳದಂತೆ ನಂಬಿಕೆ ಬಂದ ತಂದ್ಕೊಡ್ಲಿಕ್ಕೆ ಓದ್ತಾವ್ನಂತೆ. ಹಂಗಾರೆ ನಾನ್ ಯಾರು, ಜೋಕರ? ಅಲ್ಲ, ಅದು ಡೈಲಿ ಅವಳು ವರ್ಕ್ ಮಾಡ್ತಿರೋದನ್ನೆಲ್ಲ ನೋಡ್ತಿದ್ ನಾನು. ಅದೇ ಗುರು ನಾನು ಹೇಳಿದ್ದು, ವರ್ಕ್ ಆಗುತ್ತೆ ಅಂತ. ಬರೀತಾ ಇದ್ದೆ ಎಲ್ಲ ಡೈಲಿ. ಡಿಫ್ರೆಂಟ್ ಮೆಥಡ್ಸ್ ಇದೆ, ನೀನು ಅದನ್ನೇ ತಾನೇ ಓದ್ತಿರೋದಿಲ್ಲಿ. ಅಲ್ಲ, ಅದೇ ಬರೆಯೋ ಮೆಥಡ್ ಬುಕ್ ಇದು. ಏನೋ ಒಂದು ನಮ್ದೆ ತಾನೇ ನೀನು. ಅದೆಲ್ಲ ಎಕ್ಸಾಂಪಲ್ ಹೇಳ್ತೀನಿ. ಫಾದರ್ ಅಂತ ಹೇಳೋದು, ಇವನ್ ನಿಮ್ಮ ಆಡಿಯನ್ಸ್ ಯಾರು ನೋಡ್ತಾ ಇದ್ರೆ ಎಲ್ಲರಿಗೂ ದಟ್ ಅಣ್ಣ ತಮ್ಮದಿರಲಾಗ್ಲಿ ಅಥವಾ ಅಪ್ಪಂದಿರಲಾಗ್ಲಿ ಅಮ್ಮದಿರಲಾಗ್ಲಿ, ಆ ಕ್ಲೋಸ್ ಸರ್ಕಲ್ ಹೇಳಿದ್ರೆ ಅನ್ಸುತ್ತೆ. ಅದು ಅವನಿಗೆ ಮಾತ್ರ ಅಲ್ಲ, ನಿನಗೂನು ನನಗೂ. ಅದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲೇ ನಾನು ಹೇಳ್ತಾ ಇರೋದು. ಅದಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು. ನನಗೂ ಹಂಗೆ ಅನ್ಸೋದು. ನಾನು ಹೇಳಿದ್ರೆ ಎಂತ ಅನ್ಸಿರುತ್ತೆ. ಅದೇ ಇರ್ಬೋದೇನೋ ರಿಯಾಲಿಟಿ. ಅದೇ ಸತ್ಯ. ನಮ್ಗೆ ನಂಬದೇ ಇಲ್ಲ, ನಮ್ಗಿನ ಚೆನ್ನಾಗಿ ಗೊತ್ತೈತೆ, ಬೇರೆಯವ್ರಿಗೇನೆ ನಂಬಿಕೆನೆ ಬರಲ್ಲ. ಚಿಕ್ಕ ವಯಸ್ಸಿಂದ ನೋಡ್ಬಿಡ್ತೀವಲ್ಲ, ಬಟ್ಟೆ ಹಾಕೊಂಡ್ ಬರ್ತಾರೆ ನಿಮ್ ಕಡೆ, ಅಯ್ಯೋನೇನು. ಆಮೇಲೆ ಅದೇ ಸೆಲ್ಫ್ ಹೆಲ್ಪ್ ಬುಕ್ಸ್ ಇದನ್ನ ರೀಡ್ ಮಾಡಿದಾಗ ಒಂದು ನನಗೆ ಫಸ್ಟ್ ಬೇರೆ ತರ ಅರ್ಥ ಆಯ್ತು. ನನಗೆ ಸ್ಟ್ರೇಂಜರ್ಸ್ ಜೊತೆ ಮಾತಾಡಕ್ಕೆಲ್ಲ ಇಷ್ಟ, ಅವ್ರಿಂದ ನಾಲೆಜ್ ತಗೋಬೇಕು ಅಂತ. ಆಮೇಲೆ ಅರ್ಥ ಆಯ್ತು, ಅದೇ ನಾಲೆಜ್ ಇವ್ರ ಬುಕ್ಕಲ್ಲಿ ಬರ್ದಿರೋದು ಅಂತ. ಸೊ ಎರಡು ಒಂದೇ ತಾನೆ ಅಂತ ಅನ್ಬಿಟ್ಟು. ಅದ್ನೇ ಗುರು ನಾನು ಹೇಳಿದ್ದು. ಸೊ ಓಕೆ, ನನಗೀಗ ನನ್ಗೆ ಗೊತ್ತಾಗ್ಬೇಕು, ನಾನು ಓದಿಲ್ಲ. ಈಗ ನನಗೆ ಆ ಬುಕ್ ಓದ್ಬೇಕಾ, ಬುಕ್ ಓದೋ ಅಭ್ಯಾಸ ನನಗೆ ಇಲ್ಲ. ಬಟ್ ಓದ್ಬೇಕಾ ಬೇಡವಾ, ಫ್ಯೂಚರ್ ಏನೇನೋ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ, ಅದೊಂದು ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ಮೈಂಡ್ ದಿ ಬೆಸ್ಟ್ ಹ್ಯಾಬಿಟ್ ಅಂತ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ನನಗೆ ಅದು ಸ್ಟ್ರೆಸ್. ಕೆಲವರಿಗೆ ಬುಕ್ ಓದಿದ್ರೆ ಸ್ಟ್ರೆಸ್ ಆಗ್ಬಿಡುತ್ತೆ. ಇಲ್ಲ ನೀನು ಅದನ್ನ ಕಲಿಬೇಕು, ಓದ್ಬೇಕು ಅಂತ ಓದ್ಬೇಡ. ಜಸ್ಟ್ ಯಾರಾದ್ರೂ ಓದ್ತಾರಲ್ಲ ಅವ್ರನ್ನ ನೋಡು, ಅಡ್ಮೈರ್ ಮಾಡು, ಆಟೋಮೆಟಿಕ್. ಇಲ್ಲಾಂದ್ರೆ ಸುಮ್ನೆ ಅವ್ರ ಜೊತೆ ಇದ್ರೇನೆ ನಿನ್ಗೆ ಬಂದ್ಬಿಡುತ್ತೆ ಹ್ಯಾಬಿಟ್. ಅದು ಅದೇ ಏನೇ ಇದ್ರು ಈಗ ಅಚ್ಚು ಹೇಳ್ದೆ ಗೊತ್ತಾ, ಅದವ್ರ ಮನ್ಸಿಗೆ ಬರ್ಬೇಕು. ಆ ಟೈಮ್ಗೆ ಯಾರು ಏನೇ ಆ ಟೈಮಲ್ಲಿ ಇದು ಮಾಡೋದು ಎಕ್ಸಾಕ್ಟ್ಲಿ ನನಗೂ ಬರ್ಬೇಕು. ಬಟ್ ಈಗ ನನಗೆ ಆ ಬುಕ್ಕಲ್ಲಿ ಏನಿದೆ ಸ್ವಲ್ಪ ತಿಳ್ಕೊಬೇಕು. ಅವ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ.
1 ಚಾಪ್ಟರ್ ಅಷ್ಟೇ ಓದಿರೋದು ನಾನು. ಬಟ್ ಆದ್ರೆ ಅದು ಬುಕ್ಕಲ್ಲಿ ಏನಿದೆ ಅಂತ ಅರ್ಥ ಆಗಿದೆ. ಅದು ಪವರ್ ಆಫ್ ಮ್ಯಾನಿಫೆಸ್ಟೇಷನ್. ಮ್ಯಾನಿಫೆಸ್ಟೇಷನ್ ಅಂದ್ರೆ ನಮ್ ಏನ್ ಅನ್ಕೋತೀವಿ ಅದಾಗುತ್ತೆ. ಅದಕ್ಕೆ ಪವರ್ ಇದೆ. ಅಹಂ ಬ್ರಹ್ಮಾಸ್ಮಿ. ತಮ್ಮಯ್ಯ, ನಮ್ಮೊಳಗಿರೋ ಪವರ್ ಇದೆ. ಈ ವಿಷಯನ ನೀನು 6ನೇ ಕ್ಲಾಸ್ ಇರ್ಬೇಕಾದ್ರೆ ಅಪ್ಪ ನಿನ್ಗೆ ಹೇಳೈತೆ. ಅದ್ ನಂಗೆ ಗೊತ್ತು. ಹ್ಮ್. ಅದ ಬುಕ್ ಓದ್ದೇನೆ ನಾವೆಲ್ಲ ಮಾಡಿ ಈಗ ನನ್ನ ಲೈಫ್ ಹಿಂಗೆ ಇರಕ್ ಸಾಧ್ಯ. ನನಗೆ ನನ್ನ ತಮ್ಮನಿಗೆ ದೀಕ್ಷೆ ಆಗಿದ್ದು ನಾನು 9th, ನನ್ನ ತಮ್ಮ 7th ಇರ್ಬೇಕಾದ್ರೆ ನಮಗೆ ದೀಕ್ಷೆ ಆಯಿತು. ಆವಾಗ ನಮ್ಮಪ್ಪ ನಮಗೆ ಮಂತ್ರ ಜಪ ಹೇಳ್ಕೊಟ್ಬಿಟ್ಟು ಒಂದು ಹೇಳಿದ್ರು, ದೇವ್ರನ್ನ ನೀನು ಭಯದಿಂದ ಪ್ರೀತಿ ಮಾಡ, ದೇವ್ರನ್ನ ನಿನಗೆ ಹೆಂಗ್ ಬೇಕು ನೀನೇ ಸೃಷ್ಟಿಸ್ಕೊ, ಆ ಪವರ್ನ ನೀನೇ ಸೃಷ್ಟಿಸ್ಕೊ, ನಿನಗೇನು ಬೇಕು, ನೀನು ಹೆಂಗಾಗಬೇಕು ಅಂತ ಇಮ್ಯಾಜಿನ್ ಮಾಡ್ಕೊ ನೀನು, ಅದೇನೇ ನಿನ್ನ ರಿಯಾಲಿಟಿ, ಅದೇನೇ ಬರುತ್ತೆ, ಅದನ್ನ ನಂಬಬೇಕು ಅಂತ ನಮ್ಮಪ್ಪ ಹೇಳಿತಾ ಇಲ್ವ ನೀ? ಇದು 21 ವರ್ಷದ ಹಿಂದೆ. ಹಾ. ನಾನೇನು 6ನೇ ಕ್ಲಾಸು, ಆಯ್ತಾ? ಅವಾಗ್ಲೇ ನಾನು 6ನೇ ಕ್ಲಾಸ್ ಇದ್ದಾಗಲೇ ಹೇಳಿದ್ದೀವಿ ಈ ಪದಗಳು. ಆಕ್ಚುಲಿ ಅದೆಲ್ಲ ನಮ್ಗೆ ಅವಾಗ ಅಷ್ಟು ಅರ್ಥ ಆಗಿಲ್ಲ, ಬಟ್ ಆತರ ಮಾಡ್ತಿದ್ದು ಅದನ್ನ. ಬಟ್ ಈಗ ಅದು ತುಂಬಾ ಪ್ರಾಕ್ಟಿಕಲ್ ಎಲ್ಲಾ ಕಡೆ ಹೇಳ್ತಾ ಇದಾರೆ. ಯಾಕಂದ್ರೆ ಇವಾಗ ಅದ್ರ ಬುಕ್ಕಲ್ಲಿ ಇನ್ನೊಂದು ಹೇಳ್ತಾರೆ, ನಮ್ಮ ಮೈಂಡ್ ಅಲ್ಲಿ 90% ನೆಗೆಟಿವ್ ಥಾಟ್ಸ್ ಓಡೋದು, 10% ಮಾತ್ರ ಗುಡ್ ಥಾಟ್ಸ್. ಅದು ನಾವು ಕಾನ್ಸಂಟ್ರೇಟ್ ಮಾಡಿದಾಗ, ಇವಾಗ ಆವಾಗಲೂ ನಾವು ಮಾತಾಡ್ತಿದ್ದ ಅಕ್ಕ ನಾವೆಲ್ಲ ಬಾಡಿನ ಹಿಂಗೆ ಇಟ್ಕೋ ಯಾವಾಗ್ಲೂ ಅಂತ ಹೇಳಿದಾಗ, ಅದೇ ಏನಂದ್ರೆ ಅದೆಲ್ಲ ಕಾನ್ಶಿಯಸ್ನೆಸ್. ಅದೆಲ್ಲ ನಾವು ಆತರ ಒಂದೊಂದು ಮೂಮೆಂಟ್ ಅಲ್ಲಿ ನಾವು ಪ್ರೆಸೆಂಟ್ ಇದ್ದು ನಾವು ಅವೇರ್ ಆಗ್ತಿದ್ದಾಗ ಗುಡ್ ಥಾಟ್ಸ್ ಎಲ್ಲ ಅದು ಬರುತ್ತೆ. ನಮ್ಗೆ ಬೇಕು ಅಂದಾಗ ಬರುತ್ತೆ. ಈಗ ನಿಂಗೆ ಹಲ್ಲು ನೋವಿರುತ್ತೆ, ಡಾಕ್ಟರ್ ಹೇಳಿರ್ತಾರೆ ಈ ಕಡೆ ಹಲ್ಲ ಈ ಕಡೆ ಸೈಡಲ್ಲಿ ನೀನು ತಿನ್ಬೇಡ, ಈ ಕಡೆನೇ ಸೈಡಲ್ಲಿ ತಿನ್ಬೇಕು, ಈ ಕಡೆ ಸೀನಲ್ಲಿ ತಿಂದ್ರೆ ನಿನ್ಗೆ ಹಲ್ಲು ಡ್ಯಾಮೇಜ್ ಆಗುತ್ತೆ ಅಂತ. ಲಿಟ್ರಲಿ 7 days ನಾನು ಒಂದೊಂದು ಹಿಂಗ್ ಮಾಡ್ಬೇಕಾದ್ರೂ ಯೋಚನೆ ಮಾಡಿ ಈ ಕಡೆ ಹಲ್ಲು ತಿಂದು ಅಭ್ಯಾಸ ಆಗೋಯ್ತು. ಅವಳು ಅಂದ್ಲು, ಕಾನ್ಶಿಯಸ್ ಆಗಿ ತಿನ್ನು, ಅದೇ ನಿನ್ ರಿಯಾಲಿಟಿ ಆಗುತ್ತೆ, ನಿಂಗೆ ಅಭ್ಯಾಸ ಆಗೋಗುತ್ತೆ ಅಂತ. ಈಗ ನಾನು ಈ ಕಡೆ ತಿನ್ನೋದೇ ಇಲ್ಲ, ನಾನು ಈ ಕಡೆ ತಿಂತೀನಿ ಅಂದ್ ತಿಂದ್ರೂ ಕೂಡ ಈಕ್ವಲ್ ಆಗಿ 2 ಸೈಡನ್ನು ಅಗಿಯೋ ತರ ನೋಡ್ಕೋತೀನಿ. ಅದೇ ನಮ್ಮ ಲೈಫ್ನು ಕೂಡ. ಇವಾಗ ಹಂಗೆ ನಾಲೆಜ್ ಶೇರ್ ಮಾಡ್ಬೇಕಾದ್ರೆ ನಂಗೆ ಅದ್ರಲ್ಲೂ ಇನ್ಸೆಕ್ಯೂರಿಟಿ ಫಿಯರ್ ಬಗ್ಗೆ ಮಾತಾಡ್ತಾರೆ. ಇವಾಗ ನಾನು ಇದ್ರ ಬಗ್ಗೆ ಹೇಳ್ತಾ ಇದೀನಿ ಅಂದ್ರೆ ನಂದು ಹಿಂದೆ ಇದ್ದ ಇನ್ಸೆಕ್ಯೂರಿಟಿ ಎಲ್ಲ ಏನಂದ್ರೆ ನಾನು ಹೇಳ್ಬಿಟ್ರೆ ಅದೇನು ಆಗಲ್ಲ ಅಂತ. ಆದ್ರೆ ಇವಾಗ ನಾನು ಕಾನ್ಶಿಯಸ್ ಆಗಿ ಏನು ಮ್ಯಾನಿಫೆಸ್ಟ್ ಮಾಡಿದ್ರೆ ಹೇಳಿದ್ರೆ ಇಟ್ ಡಸಂಟ್ ಅಫೆಕ್ಟ್, ಏನಾಗುತ್ತೆ ಇದಾಗುತ್ತೆ, ನಾವು ಅದನ್ನ ಆಗುತ್ತೆ ಅಂತ ಅನ್ಕೊಂಡ್ರೆ ಆಗುತ್ತೆ. ಇವಾಗ ನಂಗೆ ಎದುರಬಾರ್ದು, ಫಿಯರ್ ಮತ್ತೆ ಇನ್ಸೆಕ್ಯೂರಿಟಿ ಇರಬಾರ್ದು. ಮತ್ತೆ ನಿಮ್ಗೆ ಇವಾಗಲೂ ಫಿಯರ್ ಏನಾದ್ರು ಆದ್ರೆ ಆ ತಕ್ಷಣ ನಿಮ್ಗೆ ಏನೋ ಫಿಯರ್ ಆದ್ರೆ ಬರೆದಿಟ್ಬಿಟ್ಟು ಅದಕ್ಕೇನ್ ರೀಸನ್ ನಿಮ್ಗೆ ಫಿಯರ್ ನಿಮ್ಗೆ ಅರ್ಥ ಆಗುತ್ತೆ, ನೀವು ನೋಡಿದಾಗ ಅರ್ಥ ಆಗ್ಬಿಟ್ಟು ಅದನ್ನ ಕಂಟ್ರೋಲ್ ಮಾಡಿ. ಆಮೇಲೆ ಗೈಸ್, ಈಗ ಒಂದು ಪ್ರೀಶಿಯಸ್ ಒಂದು ಥಾಟ್ ನನ್ನ ಮೆಂಟಲ್ಲಿ ಓಡ್ತಾ ಇರೋದು ಈ ಪ್ರೆಸೆಂಟ್ ಅಲ್ಲಿ ಹೇಳ್ತೀನಿ. ಈ ವಿಷಯದಲ್ಲಿ 2 ದೋಣಿಗಳಿದೆ, ಬಟ್ 2 ಟ್ರೂ, 2 ಆಗಿದೆ. ಹೆಂಗ್ ಗೊತ್ತಾ? ಆಗ್ಬೇಕು ಅನ್ನೋದನ್ನ ಆಕ್ಚುಲಿ ಬಾಯಿಯಿಂದ ಹೇಳ್ತಾ ಇರ್ಬೇಕು. ಅನ್ನೋದನ್ನ ತುಂಬಾ ರಿಯಾಲಿಟಿ ಅದು. ಆದ್ರೆ ಈಗ ಅದು ಮುಂಚೆ ಅಷ್ಟು ದೇವತೆಗಳು ಹಾಗೆ ಅಂತ ಹೇಳ್ತಾ ಇದ್ರು. ಈಗ ಅದಲ್ಲ, ಈಗ ರಿಯಾಲಿಟಿ ಹೇಳ್ತಾರಂದ್ರೆ ಅದು ಮ್ಯಾನಿಫೆಸ್ಟೇಷನ್ ಅಂದ್ರೆ ಹೇಳ್ತಾ ಇರ್ಬೇಕು, ನೀವು ಅನ್ಕೊಂತಾ ಇರ್ಬೇಕು, ಮನಸ್ಸು ಅನ್ಕೊಳ್ಳೋದಲ್ಲ, 4 ಜನಕ್ಕೆ ಹೇಳ್ಬೇಕು, ಅವಾಗ ಅದು ಗ್ರಾಪ್ ಆಗುತ್ತೆ ಹಂಗೆ ಅಂತ. ಆದ್ರೆ ಇನ್ನೊಂದು ದೋಣಿದೆ, ನೀನು ಮಾಡಕ್ಕಿಂತ ಮುಂಚೆ ನೀನು ಹೇಳಿದ್ರೆ ಅದು ಆಗಲ್ಲ, ಕಣ್ಣು ಬೀಳುತ್ತೆ ಅನ್ನೋದು. 2 ಸತ್ಯ. ನೋ, ಈ ಫ್ರೀಕ್ವೆನ್ಸಿ ಅಂತ ಇರುತ್ತೆ. ಕಣ್ ಬೀಳುತ್ತೆ ಅಂತ ನಾವು ಅನ್ಕೊಂಡ್ರೆ ಕಣ್ ಬೀಳುತ್ತೆ. ಇಲ್ಲ, ಅದು ಫ್ರೀಕ್ವೆನ್ಸಿ. ನೀನ್ ಇದನ್ನೇ ನೆಕ್ಸ್ಟ್ ಲೆವೆಲ್ ಅಲ್ಲಿ, ಈ ಬುಕ್ನೇ ನೆಕ್ಸ್ಟ್ ಲೆವೆಲ್ ಅಲ್ಲಿ ಓದಿದ್ರೆ ಏನಕ್ಕೆ ಕೆಲವು ವಿಷಯಗಳಾಗಲ್ಲ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ಫ್ರೀಕ್ವೆನ್ಸಿ. ಪ್ರತಿಯೊಂದು ಥಾಟ್ಸ್, ಪ್ರತಿಯೊಂದು ವರ್ಡ್ಸ್ ನಾವು ಮಾತಾಡೋದೆಲ್ಲ ಫ್ರೀಕ್ವೆನ್ಸಿ. ಆ ಫ್ರೀಕ್ವೆನ್ಸಿ ಎಫೆಕ್ಟ್ ಆಗುತ್ತೆ. ನೀನ್ ಹೇಳ್ದಲ್ಲ ಇನ್ಸೆಕ್ಯೂರಿಟಿ, ಫಿಯರ್ ಎಲ್ಲ ಇದ್ರೆ ನಮ್ಮ ಫ್ರೀಕ್ವೆನ್ಸಿ, ನಮ್ದು ಆರಾ ಕಮ್ಮಿ ಆಗುತ್ತಂತೆ. ಅವಾಗ ಬಂದು ಬೇರೆಯವ್ರದ್ದು ಬಂದು ನಮ್ಗೆ ಅಫೆಕ್ಟ್ ಮಾಡುತ್ತೆ ಅಂತ ಒಂದು ಬುಕ್ಕಲ್ಲಿ ನಾನು ಓದಿದ್ದೀನಿ. ಅಂಟಿಲ್ ಅನ್ಲೆಸ್ ನನಗೆ ಸೆಕೆಂಡ್ ಬೇಬಿ ಅಥವಾ ಆನು ಹುಟ್ಟೋವರೆಗೂ ನನಗೆ ಕಣ್ಣು ನಜರ್ ಅನ್ನೋ ಮೇಲೆ ನಂಬಿಕೆನೇ ಇಲ್ಲ. ನಾನು ಹೋಗ್ತೀನಿ ಫುಲ್ ನಾನು ಹೇಳ್ತೀನಿ, ನಾನು ಮಾಡ್ತೀನಿ ಅಂತ. ಬಟ್ ಗಾಡ್ ಗ್ರೇಸ್, ನಾನು ಇಲ್ಲಿವರೆಗೂ ಜೀವನ ಕಟ್ಕೊಳ್ಳೋದಕ್ಕೆ ನಾನು ಯಾರು ನಂಬಿಲ್ಲ. ನಾನು ಜೀವನ ಮಾಡ್ತೀನಿ, ನಾನು ಹಿಂಗೆ ಮಾಡಬೇಕು, ನಾನು ಡೈರೆಕ್ಟರ್ ಆಗಬೇಕು, ನಾನು ಸಿನಿಮಾ ಮಾಡಬೇಕು, ಹಾಗೆ ಇಲ್ಲಿವರೆಗೂ ಮಾಡಿದ್ದೀನಿ. ಸಿ ಸಕ್ಸಸ್ ಆ ಬಿಗ್ ಮಟ್ಟಿಗೆ ಆಯ್ತು ಇಲ್ವೋ ಅನ್ನೋದು ಬೇರೆ ಮ್ಯಾಟ್ರು, ಆಯ್ತಾ? ಬಟ್ ಆಫ್ಟರ್ ಬೇಬಿಗೋಸ್ಕರ ನಜರ್ ಕಾನ್ಶಿಯಸ್ ಆಗಿ ನಾನು ವೀಕ್ ಆಗಿದ್ದೀನೋ ಅಥವಾ ಅದನ್ನ ನಂಬಿದ್ದೀನೋ ಅಥವಾ ಮ್ಯಾನಿಫೆಸ್ಟ್ ನಂಬಿದ್ದೀನೋ, ಐ ಡೋಂಟ್ ನೋ. ಬಟ್ ಕೆಲವೊಂದು ಬಿಲೀವ್ ಮಾಡ್ತಾರೆ, ಆಯ್ತು ನನ್ನ ಲೈಫ್. ಅದೇ ನಾವು ನೆಗೆಟಿವ್ ಥಾಟ್ಸ್ ನ ಬಿಟ್ಟಾಕ್ಬೇಕು. ಇವಾಗ ನಂಗೆ ಕಣ್ಣಾಗುತ್ತೆ ಅಂತ ನಾವು ಯೋಚಿಸ್ತಾನೆ ಇದ್ರೆ ಇದು ಮಾಡಿದ್ರೆ ಕಣ್ಣಾಗ್ಬಿಡುತ್ತೆ ಅಂತ ಕಣ್ಣಾಗುತ್ತೆ. ಅದೇ ಕಣೋ, ಅದು ಕೇಳ್ತಿದ್ದೆ ನಾನು. ಕಣ್ಣು ಅನ್ನೋದನ್ನೇ ಇಲ್ಲ, ಫುಲ್ ಪಾಸಿಟಿವ್ ಮಾಡೇ ಮಾಡ್ತೀನಿ ನಾನು ಅಂತ ಅಂದ್ಬಿಟ್ಟು ಆಗೋವರೆಗೂ ನಾನು ಯಾವುದಕ್ಕೂ ಇದು ಮಾಡ್ತೇನೆ, ಫುಲ್ ಇದ್ದವನು. ಆನೋವ್ರ ಮೇಲೆ ನಾನು ಏನಕ್ಕೆ ಆ ಒಂದು ಪಾತ್ರಕ್ಕೆ ಬಂದೆ ಅಂದ್ರೆ ದ ಬೇಬಿ, ಓಕೆ, ಅವನಿಗೆ ಕಣ್ಣಾಗುತ್ತೆ. ಅವಾಗ ಆ ಕಣ್ಣು ಅನ್ನೋದಕ್ಕೆ ಬಿಲೀವ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಏನಕ್ಕೆ ಅಂದ್ರೆ ಹುಷಾರ್ ತಪ್ಪ ನೋಡ್ದ, ನನ್ನ ಸರೌಂಡಿಂಗು ನೋಡ್ದ,
ಹಿಂಗಾಗಿದ್ಕೆ ಹಂಗಾಗಿತ್ತು ನೋಡ್ದ ನೋಡು, ನೀನ್ ಹೇಳೋದ್ನು ನಾನು ಹೇಳ್ತಿದ್ದೀನಿ, ನೀನ್ ಹೇಳೋದು ಹೇಳ್ತಿದ್ದೀನಿ. ನಿನ್ಗೆ ಇನ್ಸೆಕ್ಯೂರಿಟಿ ಭಯ ಇದ್ರೆ ಅದು ಆಗುತ್ತೆ ಅಂದ್ರೆ ಆಗುತ್ತೆ ಅಂತ. ಇದು ಕಣ್ಣಿದೆ ಅಂತ ಹೇಳ್ತೀಯ. ನಾನೇನ್ ಹೇಳ್ತೀನಿ ಅಂದ್ರೆ ಒಂದು ಭಯ. ನಮ್ಗೆ ಒಂದು ವಿಷಯನ ಒಂದು 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 ಒಬ್ರನ್ನ ನೋಡ್ತಿದ್ದಂಗೆ ಒಂದು ಭಯ ಶುರುವಾಗುತ್ತೆ. ಇನ್ಸ್ಟಿಕ್ಟ್ ಏನ್ ಹೇಳ್ತಾರೆ, ನಮ್ಗೆ ಅನ್ಸುತ್ತಲ್ವಾ, ನಮ್ಗೆ ನೋಡ್ತಿದ್ದಂಗೆನೆ ಅದು ನಮ್ಗೆ ಕೊಡೋ ಒಂದು ನ್ಯಾಚುರಲ್ ಆಗಿ ಕೊಡೋ ನಮ್ಗೊಂದು ಪವರ್. ಅದು ನಮ್ಗೆ ಅದಿರುತ್ತೆ. ಈಗ ಅಲ್ಲಿ ಬೆಂಕಿ ಇದೆ, ಕೆಂಡ ಇದೆ, ಕೆಂಡನ ಕೈಯಲ್ಲಿ ಎತ್ಕೊಂಡ್ರೆ ಸುಡುತ್ತೆ ಅಂತ ನಮ್ಮ ಮೈಂಡ್ ಹೇಳ್ತಾ ಇರುತ್ತೆ. ಪಾಸಿಟಿವ್, ಬಿ ಪಾಸಿಟಿವ್. ಕೈಯಲ್ಲಿ ಎತ್ಕೊಂಡ್ರೆ ಸುಡಲ್ಲ, ಸುಡಲ್ಲ ಅಂತ ಕೈಯಲ್ಲಿ ಎತ್ಕೊಂಡ್ರೆ ಸುಡಲ್ವಾ ಅದು? ಆಲ್ರೆಡಿ ನಿನ್ಗೆ ಗೊತ್ತು, ನಿನ್ ಮೈಂಡಲ್ಲಿ ಹೇಳ್ತಿದೆ ಅದು ಸುಡುತ್ತೆ ಸುಡುತ್ತೆ ಅಂತ. ಈ ತರ ಡಿಫ್ರೆಂಟ್ ಇದೆ. ಕೆಲವೊಂದು ವಿಷಯಗಳು ನಮ್ಗೆ ಅನ್ಸಿದ್ರೆ ನಮ್ಗೆ ಇದಿರುತ್ತಲ್ವಾ, ನಮ್ಗೆ ಇನ್ಸ್ಟಿಕ್ಟ್ ಏನು ಸಬ್ಕಾನ್ಶಿಯಸ್. ಅದ್ ಹೇಳುತ್ತೆ. ಅದನ್ನ ನಂಬೇಕು, ನಾವು ನಂಬೇಕು. ನಮ್ ಕಾನ್ಶಿಯಸ್ ನಿನ್ ಗೊತ್ತಿರುತ್ತೆ, ಈ ವಿಷಯ ನನ್ಗೆ ಅನ್ಸಿದ್ರೆ ನಿಜ ಹಾಗೆ ನಿನ್ಗಿದೆ ತಾನೆ. ನಿನ್ಗೆ ಅನ್ಸುತ್ತಾನೆ ಈ ವಿಷಯ ನನಗೆ ಬರುತ್ತೆ, ನನಗಿರುತ್ತೆ ಅಂತ ನಿನ್ ಕಾನ್ಫಿಡೆಂಟ್ ಆಗಿರ್ತೀಯ ತಾನೆ. ಆ ತರ ವಿಷಯಗಳು ಕೆಲವೊಂದು ಇರುತ್ತೆ. ಆ ಟೈಮಲ್ಲೂ ನಾವು ಬಂದು ಪಾಸಿಟಿವ್ ಆಗಿರ್ತೀನಿ, ಅದೆಲ್ಲ ನಡೆಯಲ್ಲ. ಹಂಗಂದ್ರೆ ಇವಾಗ ಇದ್ರ ಸಬ್ ಕಾನ್ಶಿಯಸ್ ಕಾನ್ಶಿಯಸ್ ಬಗ್ಗೆ ಹೇಳೋರೆ. ಅದೇ 90% 10% ಅದು ನಮ್ಮ ಮೈಂಡ್ 90% ಸಬ್ ಕಾನ್ಶಿಯಸ್ ಅಲ್ಲೇ ಇರುತ್ತೆ. 10% ಮಾತ್ರ ನಾವು ಕಾನ್ಶಿಯಸ್. ನೀವು ಆ 10% ಕಾನ್ಶಿಯಸ್ ಟೈಮಲ್ಲಿ ಏನು ಫೀಡ್ ಮಾಡ್ತೀರಾ ನಿಮ್ಮ ಮೈಂಡ್ಗೆ, ಅದೇ ಸಬ್ ಕಾನ್ಶಿಯಸ್ ಮೈಂಡ್ಗೆ ಕನೆಕ್ಟ್ ಆಗೋದು. ಆಟ ಆಡ್ತಾ ಇರುತ್ತೆ. ಇವಾಗ ನೀವು 10% ಟೈಮಲ್ಲಿ ಇದು ಆಗುತ್ತಾ ಏನಾದ್ರು ಆಗ್ಬಿಟ್ರೆ ಅಂತ ಇದ್ದಾದ್ರೆ, ನಿಮ್ಮ ಸಬ್ ಕಾನ್ಶಿಯಸ್ ಅದಕ್ಕಿಂತ 100 ಪಟ್ಟು ನೆಗೆಟಿವ್ ಅಲ್ಲಿ ಯೋಚಿಸ್ತಾ ಇರುತ್ತೆ. ಬಟ್ ನಾನು ಇದರಲ್ಲಿ ನಾನು ಬಿಲೀವ್ ಮಾಡೋದೇನು ಗೊತ್ತಕ್ಕ, ನನಗೆ ಕ್ಲೋಸಪ್ ಅಲ್ಲಿ ಇವ್ರು ಕೇಳಿಸ್ಕೊಳ್ಳಿ ಹೇಳ್ತೀರಿ, ಕೇಳಿಸುತ್ತೆ. ಹಂಗಲ್ಲ ನನ್ನ ಮುಖ ಕಾಣಿಸ್ಲಿ ಅಂತ ಅಂದ್ಬಿಟ್ಟು. ನಾನು ಈ ಮನೆ ಬಿಟ್ಟಾಗ 2013, ಓಕೆನಾ, 12-13 ಆ ಇದರಲ್ಲಿ, ಅಲ್ಲಿಂದ ನಾನು ಇಲ್ಲಿವರೆಗೂ ನನಗೆ ಇದು ಗ್ರೋತೆ ನಾನು ಮಾಡ್ತಾ ಹೋಗಿದ್ದು. ಆದರೆ ನನ್ನ ಮದುವೆ ಆಗಿ ಫಸ್ಟ್ ಪಾಪು ಆಗೋವರೆಗೂ ನಾನು ಇದ್ರ ಬಗ್ಗೆ ಅರಿವೇ ಇಲ್ಲ ಅಂತಂದ್ರೆ, ನಾನು ಹೇಳ್ತಾ ಇದ್ದೀನಲ್ಲ, ಅರಿವಿಲ್ಲ ಅಂತಂದರೆ ಸ್ವಲ್ಪ ನನಗೆ ಇಂಪ್ಲಾಂಟೇ ಇಲ್ಲ, ನನಗೆ ಪ್ಲಾಂಟೇಶನ್ ಇಲ್ಲ, ನೆಗೆಟಿವ್ ಅನ್ನೋದೇ ಪ್ಲಾಂಟೇಶನ್ ಇಲ್ಲ. ನಾನು ಮಾಡ್ತೀನಿ, ನುಗ್ತೀನಿ ಹೋಯ್ತೀನಿ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಬಟ್ ಮೇ ಬಿ ಈ ಬುಕ್ಸಲ್ಲಿ ಹೇಳಿರೋ ಥರ ನನಗದು ಪ್ಲಸ್ ಆಯ್ತೇನೋ ಅಂತ. ಸೊ ನನಗೆ ನೆಗೆಟಿವ್ ಅನ್ನೋದೇ ನನ್ನ ಮೈಂಡಲ್ಲೇ ಹಿಂಗೆ ಆಗಲ್ಲ ಅನ್ನೋದೇ ಇಲ್ಲ ನನಗೆ ಅಂತ ಅನ್ಕೊಂಡಿದ್ದು. ಹಾಗೆ ಆಗುತ್ತೆ, ನನಗೆ ಯಾರೂ ಬಂದು ಹೇಳಿಲ್ಲ, ದೃಷ್ಟಿ ಬಾಯಿ ಬಿಟ್ಟು ಹೇಳ್ಬಾರ್ದು, ಹಿಂಗಾಗ್ಬಿಡುತ್ತೆ, ಇದು ಕಣ್ಣು ಗಿಣ್ಣು ಹಾಗೆ ಹೀಗೆ ಆಗೋವರೆಗೂ ಎಲ್ಲೂ ಹೇಳಬಾರ್ದು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಈಗಲೂ ಅದನ್ನು ಎಲ್ಲ ತುಂಬ ಜನ ನಂಬ್ತಾರೆ. ಹೌದು, ನಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಡೌಟ್ ಇದೆ. ಬಟ್ ಇಲ್ಲಿವರೆಗೂ ಅಂದರೆ ನನ್ನ ಫಸ್ಟ್ ಬೇಬಿ ಆಗುವವರೆಗೂ ನನ್ನ ಗ್ರೋತು ಹಾಗೆ ಇದೆ. ಐ ಡೋಂಟ್ ಬಿಲೀವ್ ನನಗೆ ಆಗಲ್ಲ ಅನ್ನೋದು ನಾನು ನಂಬೇ ಇಲ್ಲ. ನಾನು ಮಾಡಿದ್ರೆ ನಂಬ್ತೀನಿ ಅಂತ. ಏನಕ್ಕೆ ಅಂದರೆ, ಏನೂ ಗೊತ್ತಿಲ್ದಿರೋ 120 ಸಮಥಿಂಗ್ ಪ್ರೊಡ್ಯೂಸರ್ನ ಮೀಟ್ ಮಾಡಿದ್ದೀನಿ, ಇನ್ಕ್ಲೂಡಿವ್ ದ ಟಾಪೆಸ್ಟ್ ಪ್ರೊಡ್ಯೂಸರ್ಸ್ ಈಗ ಇಂಡಸ್ಟ್ರಿಯಲ್ಲಿ ಏನಿದ್ರೆ ಎಲ್ಲರೂ ಚಿಕ್ಕ ವಯಸ್ಸಲ್ಲೇ 21-22 ವರ್ಷದಲ್ಲಿ ಮೀಟಿಂಗ್ ತಗೊಂಡು ಎಲ್ಲರೂ ಕತೆ ಹೇಳಿದ್ದೀನಿ ನಾನು. ಚೆನ್ನೈಗೆ ಹೋಗಿದ್ದೀನಿ, ಹೈದರಾಬಾದ್ಗೆ ಹೋಗಿ ಅಲ್ಲಿ ಟಾಪ್ ಪ್ರೊಡ್ಯೂಸರ್ಸ್ಗೆ ನಾನು ಹೋಗಿ ಕತೆ ಹೇಳಿದ್ದೀನಿ. ನನ್ನ ಫ್ರೆಂಡ್ಸ್ ಯಾರು ನೋಡ್ತಾ ಇದ್ದಾರೆ, ದೇ ಕ್ಯಾನ್ ರಿಯಲಿ ರಿಲೇಟ್, ಎಲ್ಲ ಚಿಕ್ಕ ಏಜವರು. ನನಗೆ ಆ ಟೈಮ್ ಅದು ಪಾಸಿಬಲ್ ಆಯಿತು. ನನಗೆ ನಾನು ಯಾರು ಹೋಗ್ತಾರೋ ಹೊರಗಡೆ ಸೇರಿಸ್ಕೊತಾರ ಅಂತ ನಾನು ಆಗ ನೆಗೆಟಿವ್ ಥಾಟ್ಸ್ನ ಯೋಚನೆ ಮಾಡಿದರೆ ನನಗೆ ಇಷ್ಟು ಮಾಡೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಆ ನ್ಯಾಷನಲ್ ಅವಾರ್ಡು ನನಗೆ ಬರಲ್ಲ ಅಥವಾ ನನ್ನ ಕೈಲಿ ಆಗುತ್ತಾ ಅಂದ್ಕೊಂಡಿದ್ದೆ. ನಂಗೆ ಆಯ್ತಿತ್ತ, ನಂಗೆ ಆ ಥಾಟ್ಸ್ ನೆಗೆಟಿವ್, ನನಗೆ ಆಗಲ್ಲ ಅನ್ನೋ ಥಾಟ್ಸೇ ಇರಲಿಲ್ಲ. ಯಾವಾಗ ಆಗಲ್ಲ ಆಗುತ್ತೆ ಅಂತ ಬಂದಾಗಲೇ ಇದು ಫ್ಯಾಮಿಲಿ ಅಂತ ಕಟ್ಕೊಂಡು ಇಲ್ಲ ಬಂದಮೇಲೆ, ಹಿಂಗೂ ಇದೆಯಾ, ಆಗದೇನೂ ಇರುತ್ತಾ ಅಂತ. ಆ್ಯಂಡ್ ದಟ್ ಫೇಲ್ಯೂರ್ಸ್ ಅಷ್ಟೆಲ್ಲ ಮಾಡಿ ದಟ್ ಫೇಲ್ಯೂರ್ಸ್ ಬರ್ತಾ ಇದ್ದಾಗ, ನಿಂದೆ ಅಲ್ಲ ಗುರು ಅಂದರೆ ನೀ ಏನೇ ಅಂದ್ಕೊಂಡ್ರು ಅಂದಮೇಲೆ ದೇವ್ರು ಆಗ್ತಾನೆ, ಸ್ವಲ್ಪ ಆಗುತ್ತೆ ಅನ್ನೋ ಒಂದು ಪೀಕನ್ನು ಇಟ್ಕೊಂಡು ಬಿಟ್ಬಿಟ್ಟು ಸ್ವಲ್ಪ ತಗ್ಗಿ ನಡಿ ಅಂತ ಏನೇನೋ ಪಾಠ ಎಲ್ಲ ಕಳಿಸ್ಕೊಡ್ತು. ದಟ್ ಕನ್ಫ್ಯೂಷನ್ ಸ್ಟೇಟ್ ಇದೆ ಗೊತ್ತಾ ನಂದು, ಇದೆಲ್ಲನೂ ಪೂರ್ತಿ ಇನ್ನೂ ಕಲಿತಾನೆ ಇದ್ದೀನಿ ನಾನು. ಅರ್ಥ ಆಗಿದೆ ಅನ್ಕೋತೀನಿ. ಅದೇನೆ, ನನಗೀಗ ಅರ್ಥ ಆಗಿರೋದು 1 ವಾರ ಆದ್ಮೇಲೆ ಅವನಿಗೆ ಅರ್ಥ ಆಗುತ್ತೆ, ಇಲ್ಲ ನಿನಗೀಗ ಅರ್ಥ ಆಗಿರೋದು 1 ವರ್ಷ ಆದ್ಮೇಲೆ ನನಗೆ ಅರ್ಥ ಆಗುತ್ತೆ, ಇಷ್ಟೇ. ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತಾರೆ, ಅವ್ರವ್ರ ಎಕ್ಸ್ಪೀರಿಯನ್ಸ್ ತಕ್ಕಂತೆ ಅವ್ರವ್ರ ವಿಷಯಗಳನ್ನ ಹೇಳ್ತಿದ್ದಾರೆ. ನಾನು ರಿಯಲ್ ಲೈಫ್ ಅಲ್ಲಿ ನೋಡಿರೋ ಬಿಗ್ಗೆಸ್ಟ್ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ನೀವು. ಅದ್ರ ಇದು ಹೇಳ್ಬೇಕು ಅಂತ ಗೊತ್ತಾಗದ್ರೆ ನಾನು ನೋ ಫಿಲ್ಟರ್ ಹೇಳೋದು. ನೀವು ಫುಲ್ ಈಗೋಯಿಸ್ಟಿಕ್ ಪರ್ಸನ್ ಅವಾಗ, ಫುಲ್ ಒಂಥರ ಅದೇ ಈಗೋಯಿಸ್ಟಿಕ್ ಮೀನ್ಸ್ ನನ್ನ ಕೈಲಿ ಎಲ್ಲ ಆಗುತ್ತೆ, ನಾನ್ ಮಾಡ್ತೀನಿ. ಆದ್ರೆ ಯು ಕೇಮ್ ಟು ಸರ್ಟನ್ ಪಾಯಿಂಟ್ ವೇರ್ ಯು ಸರೆಂಡರ್ ಟು ಲೈಫ್ ಟು ಅಂಡರ್ಸ್ಟ್ಯಾಂಡ್ ಲೈಫ್. ಸೊ ಅದು ಒಂಥರ ಮೋಟಿವೇಶನ್. ಒಂಥರ ನೀವು ಎಷ್ಟೇ ಪೀಕಲ್ಲಿ ಹೋದ್ರು ಯು ಶುಡ್ ಆಲ್ವೇಸ್ ಬಿ ಗ್ರೌಂಡೆಡ್. ಅಲ್ಲ, ನನಗೆ ನಿಜವಾಗ್ಲೂ ಅದು ಲೈಫೇ ಲೆಸನ್ ಕಳಿಸಿದ್ದು. ಲಿಟ್ರಲಿ ಈಗೋಸ್ಟಿಕ್ ಅಂತ ಹೇಳಿದ್ನಲ್ಲ, ಯಾವ ತರ ಅಂತಂದ್ರೆ, ನನಗೆ ಯಾವ್ದು ಇಲ್ಲ ಗುರು, ಯಾವ ಆಡ ಹೇಳ್ಟ್ರಾ ಅದ್ ನಾನು ಮಾಡ್ತೀನಿ. 1 ನಿಮಿಷ,
ಅವ್ನು ಇಷ್ಟ್ರ ಮಟ್ಟಿಗೆ ಅವನಿಗೆ ಬರಕ್ಕೆ ಕಾರಣ ಏನಂದ್ರೆ ಚಿಕ್ಕದ್ರಿಂದನೂ ಅವ್ನು ಕಲಿಬೇಕು ಅನ್ಕೊಂಡಿದ್ನ ಒಂದು ನೈಟಲ್ಲಿ ಇಲ್ಲ ಒಂದು ವಾರದಲ್ಲಿ ಮ್ಯಾಕ್ಸಿಮಮ್ ಕಲಿತಿದ್ದ 7ನೇ ಕ್ಲಾಸಲ್ಲಿ ಕಾರ್ ಓಡ್ಸಕ್ಕ. ಎಲ್ಲಾನು. ಅದು ಮಾತ್ರ ಅಲ್ಲ, ಪ್ರತಿಯೊಂದನ್ನು ಕಲಿತಿದ್ದ. ಅದು ಕಲ್ತಿರೋದ್ನ ನಾವೆಲ್ಲ ಉಪ್ಸಿ ಇಪ್ಸಿ ಅದು ಇಲ್ಲಿಗೆ ಬಂತು ಅವನಿಗೆ, ನನಗೆ ಗೊತ್ತಿರಂಗೆ. ಅಲ್ಲ ಅದೊಂದಲ್ಲಕ್ಕ, ನನ್ ಅದ್ರ ಕಲ್ತಿರೋದು ಅದಲ್ಲ, ನಾನು ಸಿನಿಮಾ ಅಂತ ಹೇಳ್ತಾರೆ. ಸಿನಿಮಾ ಅಲ್ಲ, ಇಲ್ಲಿಂದಾನೇ ನಿನ್ ಸ್ಟಾರ್ಟ್. ನೀನ್ ಅವಾಗ್ಲೇ ಅಂತಿದ್ದೆ ಈ ವಾಚ್ನ ಬಿಚ್ಕೊಡು ನಾನೆಲ್ಲ ಸರಿ ಮಾಡ್ತೀನಿ, ನನ್ ಕೈಲಾಗುತ್ತೆ ಅಂದವ. ಅಲ್ಲಲ್ಲ, ಏನ್ ಗೊತ್ತಾ ನನಗೆ ಪ್ರಾಬ್ಲಮ್ ಆಗಿದೆ ಇಲ್ಲಿ ಗೊತ್ತಾ, ಸರಿ ಮಾಡ್ತೀನಿ ಅದು ಇದು ಬೇರೆ, ಅದೆಲ್ಲ ಬೇರೆ. ಈಗ ಸಿನಿಮಾ ನನಗೆ ಹಿಂಗೆ ಓಕೆ ಅಂತಲ್ಲ ಅಂತಂದು ದಟ್ ರಿಸಲ್ಟು ಹಂಗೆ ಬರುತ್ತೆ ಅನ್ನೋದಟ್ ಇದಿದೆ ಗೊತ್ತಾ. ಆ ಥರ ಪ್ರತಿಯೊಂದು ವಿಷಯದಲ್ಲಿ ದೇವ್ರು ನನಗೆ ಹೊಡಿತಾ ಬಂದ. ನೀನು ಮಾಡಿದ್ರೆ ಅದು ಹಂಗಾಗುತ್ತೆ ನಂಗೆ ಈಗೋ ಇರುತ್ತೆ ಗೊತ್ತಾ. ಆ ಈಗೋನೆಲ್ಲ ಡ್ರಾಪ್ 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 ಮಾಡಿ 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 ಓಕೆ ಲೈಫ್ ಅದಲ್ಲ, ಲೈಫ್ ಲಿಟ್ರಲಿ ಹೇಳಿದೆ ಗೊತ್ತಾ ಅದಲ್ಲ ಅಂತ ಅಂದ್ಬಿಟ್ಟು ಆ ಟ್ರಾನ್ಸ್ಫಾರ್ಮೇಶನ್ಗೆ ಜಾಗ ಮಾಡಿಕೊಡ್ತು. ಆ ಫೇಲ್ಯೂರ್ಸ್ ಇದೆ ಗೊತ್ತಾ, ನಾನು ಅನುಭವಿಸಿರೋ ಎಲ್ಲ ಪ್ರತಿಯೊಂದು ಸ್ಟೇಜ್ ಫೇಲ್ಯೂರ್ಸ್, ಆ ಫೇಲ್ಯೂರ್ಸ್ ಲಿಟ್ರಲಿ ನಾನು ಈಗಲೂ ಎಲ್ಲರಿಗೂ ತಲೆಬಾಕ್ನ. ಓಕೆ, ನಾನು ಈಗಲೂ ನಮ್ಮ ಅಕ್ಕಂಗೆ ಹೇಳ್ತಿದ್ದೆ, ಎಲ್ಲರಿಗೂ ಹೇಳ್ತೀನಿ, ನಾನು ಪೇಷನ್ಸ್ ಇದೆ ಗೊತ್ತಾ, ಟೈಮ್ ಎಲ್ಲರಿಗೂ ಆನ್ಸರ್ ಮಾಡುತ್ತೆ. ಎಲ್ಲ ನನ್ನ ಬಾಯಿಂದ ಈಸಿಯಾಗಿ ಬರುತ್ತೆ ಪೇಷನ್ಸ್. ಟೈಮ್ ಎಲ್ಲರಿಗೂ ಆನ್ಸರ್ ಮಾಡುತ್ತೆ. ಏನಕ್ಕೆ ಹಿಂಗಾಗಿದ್ದೀನಿ ಅಂದರೆ ದಟ್ ಹಂಗೆ ಈಗೋಯಿಂದ ಇದ್ದಿದ್ದ ಆ ಹುಡುಗಂಗೆ ಬರೀ ಕೊಟ್ಟು 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 ಈಗೋ ಮಾತ್ರ ಇವಾಗ ನಿಮ್ ಅಲ್ಲ. ಕಾಲೇಜ್ ಫ್ರೆಂಡ್ಸ್ ಎಲ್ಲ ನೋಡಿದ್ರೆ ನಿಮ್ ನಂಬಲ್ಲ ಅನ್ಸುತ್ತೆ. ಇಲ್ಲ, ಇವತ್ತು ಪುಷ್ಪಕ್ಕನ್ ಮನೆಗೆ ಹೋಗಿದ್ವಲ್ಲ, ಅವ್ರುನು ಅನಿ ಇದ್ ನೀನಾ ಅಂತವ್ರೆ. ನಿಮ್ಗೆ ಏನಾದ್ರು ಅಲ್ಲಿ ಮೆಮೊರೀಸ್ ಏನಾದ್ರು ಫ್ಲಾಶ್ ಆಯ್ತಾ ಅಂದ್ರೆ ವಾಪಸ್ ಪುಷ್ಪಕನೆಲ್ಲ? ಇಲ್ಲ, ಇದ್ ಬೇರೆ ಮನೆ ಅಲ್ವಾ ಅವ್ರ? ಬೇರೆ ಮನೆ ಬೇರೆ ಇದು ಅಂಬಿಕಾ ಆಂಟಿ ಫೀಲಿಂಗ್ ನಾವೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡು ಎಲ್ಲರೂ ಎಕ್ಸ್ಚೇಂಜ್ ಮಾಡ್ಕೊಂಡು ತುಂಬಾ ನಿಜವಾಗ್ಲೂ ನೀನ್ ಬರ್ಬೇಕಿತ್ತು ಅಚ್ಚು. ನಿನ್ನೂ ಇಟ್ಕೊಂಡು ನೀನ್ ಚಡ್ಡಿ ಹಾಕೊಂಡಿಲ್ದಿರೋದು ಎಲ್ಲಾನು ಹೇಳ್ತಾ ಇದ್ರು. ಎನಿವೆ ಲೈಫ್ ಲೆಸನ್ ಕಲಿಸುತ್ತೆ. ಅದಕ್ಕೆ ಬಿಗ್ಗೆಸ್ಟ್ ಎಕ್ಸಾಂಪಲ್ ಹೇಳ್ದಂಗೆ ನಾನೇ. ಕೋಪ ಅಂದ್ರೆ ಕೋಪ ಅಂದ್ರೆ ಕೋಪ ಕೋಪ ಇಲ್ಲ. ಅಂದ್ರೆ ಕೋಪಗಾರ. ಅವನ್ ಜೊತೆ ಮಾತಾಡಿದ್ರೆ ಒಂದು ಒದೆ ಇಲ್ಲ ಅಂದ್ರೆ ಕೆಟ್ಟದಾಗಿ ಬೈಗಳ ಬೀಸ್ಕೊತೀನಿ. ಒಂದ್ಸತಿ ಎಸ್ತಿದ್ದು ನನಗೆ ಹೆಂಗ್ ಗೊತ್ತಾ, ಮೇಜರ್ ಆಗಿ ನನಗೆ ದಟ್ ಈಗೋ ಎಲ್ಲ ಟ್ರಿಗರ್ ಆಗಿರೋದು ಎಲ್ಲಿ ಅಂತಂದ್ರೆ ನನ್ನ ಸರೌಂಡಿಂಗ್ ಅಲ್ಲಿ ಅಥವಾ ನನ್ನ ಮೈಸೂರು ಫ್ರೆಂಡ್ಸ್ ಕಿನ್ಸ್ ಎಲ್ಲ ದೊಡ್ಡ ಸರೌಂಡಿಂಗ್ ಅಲ್ಲಿ ನಾನು ಸಿನಿಮಾ ಮೇಕರ್ ಯಾರು ಇರಲಿಲ್ಲ. ಜೊತೆಗೆ ದಟ್ ಅವಾರ್ಡ್ಸ್ ಮೇಕ್ ಮೀ ಟ್ರಿಗರ್, ಲೈಕ್ ಓ ಯು ಆರ್ ಲೆಜೆಂಡ್, ಓ ಯು ನೋ ಎವ್ರಿಥಿಂಗ್ ಅನ್ನೋದು ಇದೆ ಗೊತ್ತಾ. ಜೊತೆ ಅದು ನನ್ ಕಾನ್ಫಿಡೆಂಟ್ ಕೊಡ್ತು. ಅದಕ್ಕೆ ಅಷ್ಟು ಪ್ರೊಡ್ಯೂಸರ್ಸ್ನ ಮೀಟ್ ಮಾಡಿ ನನಗೆ ಏನು ದುಡ್ಡೊಂದು ₹1 ಇಲ್ದೇನೆ ಟೀಮ್ ಕಟ್ಟಿ 18 ಜನ ಟೀಮ್ ಕಟ್ಟಿ ನಾನು ಚೆನ್ನೈ, ಹೈದರಾಬಾದ್ ಹಾಗೆ ಹೇಗೆ ಎಲ್ಲ ಕಡೆ ಓಡಾಡ್ಬಿಟ್ಟು ಬಂದಿದ್ದು. ಬಟ್ ಈಗೋನೇ ಕರ್ಕೊಂಡೋಗಿದ್ದನ್ನ ಕರ್ಕೊಂಡೋಗಿ ಎಲ್ಲ ಹೊಡೆದ್ರು. ಈಗಲೂ ನಾನು ನಿಲ್ಸ್ಕೊಂಡಾಗ ಇಷ್ಟ ಆಗ್ತೀನಿ ಗೊತ್ತಾ. ಕಿಶೋರ್ ಸರ್ಗೆ ಹೇಳ್ತೀನಿ, ಇದು ಯಾರು ಆಕ್ಟರ್ ಕಿಶೋರ್ ಇದ್ದಾರೆ, ಅವ್ರು ಕ್ಯಾಸ್ಟಿಂಗ್ ಮಾಡಕ್ ಹೋಗಿರ್ತಾರೆ, ಅದೊಂದು ಶೂಟಿಂಗ್ ಅಲ್ಲಿ ಇದ್ರು ಆಯ್ತಾ. ಈಗಲೂ ಎಷ್ಟು ಆಗ್ತೀನಿ ಗೊತ್ತಾ, ನಾನು ಟೀಮ್ ಕರ್ಕೊಂಡು ಹೋಗಿದ್ದೀನಿ ಫುಲ್. ಯಾಕಂದ್ರೆ ನಂಗೆ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಗುರು ನಂದು ಹಂಗೆ ಅಂತ ಕತೆ ಹೇಳಕ್ಕೆ ಅಂತ ಹೋದೆ. ಸರ್ ಹಂಗಿದೆ ಹಿಂಗಿದೆ ಅಂತೆಲ್ಲ ಕತೆ ಹೇಳಿದೆ. ಕೇಳಿಸ್ಕೊಂಡ್ರಲ್ಲ, ಆಮ ಹೇಳಿ ಕೇಳಿಸ್ಕೊ, ಬನ್ನಿ ಪ್ಲೇಟ್ ಇಟ್ಕೊ ಬನ್ನಿ, ಊಟ ಹಾಕಿ ಅಂತೆಲ್ಲ ಊಟ ಬಡಿಸ್ಬಿಟ್ಟು ಸರಿ ಓಕೆ ನಾವು ನೆಕ್ಸ್ಟು ಮೀಟ್ ಮಾಡೋಣ ನಾನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಬೇರೆ ಮೇಲೆ ಸೋರ್ಬಿಟ್ಟು ಕಳ್ಸಿದ್ರು. ಬಟ್ ಅವಾಗ ಸೋರ್ಬಿಟ್ಟು ಕಳ್ಸಿದ್ ನಂಗೆ ಗೊತ್ತಾಗಿಲ್ಲ, ಅರ್ಥ ಆಗಿಲ್ಲ. ಈಗಲೂ ಓಕೆ ಅವ್ರು ಫೋನ್ ಮಾಡ್ತಾರೆ, ಆಗತ್ತೆ. ಇದು 22-23 ವರ್ಷದ್ದು ನಾನು ಇದ್ದಾಗ ಫೋನ್ ರಿಸೀವ್ ಮಾಡಿಲ್ಲ, ಏನು ಮಾಡಿಲ್ಲ. ಲೇಟ್ರ 26-28 ವರ್ಷ ಆದ್ಮೇಲೆ ಅವ್ರನ್ನ ಚೈಲ್ಡ್ ತರ ಟ್ರೀಟ್ ಮಾಡಿದ್ದು. ಐ ಕ್ಯಾನ್ ರಿಯಲಿ ಫೀಲ್ ಅದು ರೀಕಾಲ್ ಮಾಡಿದಾಗ. ಮಕ್ಕಳು ಏನೋ ಬಂದು ಕತೆ ಹೇಳ್ತಾರೆ, ಪಾಪ ಅದ ಸೋಕೆ ಕಂಡ್ರು, ಊಟ ಮಾಡೋದು ಚೆನ್ನಾಗಿ ಹೋಗ್ರು ಅಂತ ಕಳ್ಸಿರೋದು ನನ್ಗೆ. ಅದು ಲೇಟರ್ ಆನ್ ಆಫ್ಟರ್ 3-4 years 5 years ಆದ್ಮೇಲೆ ಫೀಲ್ ಆಗಿ ಶಿಟ್, ನಾನು ಎಂತ ಬುಲ್ಶಿಟ್ ತರ ನನ್ನ ಬಿಗ್ಗೆಟ್ ಹಂಗೆ ಆಟಿಟ್ಯೂಡ್ ಅಲ್ಲಿ. ಈಗಲೂ ಎಂತ ಜೆನ್ಸಿ ಕಿಡ್ಸು ಅಲ್ಲಿ ಆಟಿಟ್ಯೂಡ್ ಅಲ್ಲಿ ಈಗಲೂ ಇದಾರೆ. ಏ ಅಂತ ನಂಗೆಲ್ಲ ಗೊತ್ತಿದ್ದ ಮಾತಾಡ್ತಾರೆ, ನನ್ನ ನೋಡ್ಕೊಂಡಂಗೆ ನಾನು ಹಂಗೆಲ್ಲ ಮಾಡಿದ್ದೆ. ಇವತ್ತು ನಂಗೆ ಬೆಳಿಗ್ಗೆ ಒಂದು ಎಕ್ಸಾಂಪಲ್ ಗೊತ್ತಾಯ್ತು. ನಂದು PU ಒಬ್ಬ ಫ್ರೆಂಡ್ ಇದ್ದ, ಫುಲ್ ಬಾಡಿ ಬಿಲ್ಡರ್, ಫುಲ್ ಎಕ್ಸ್ಪೆನ್ಸಿವ್ ಟೇಸ್ಟ್ ಎಲ್ಲ. ಇವತ್ತು ಬೆಳಿಗ್ಗೆ ಮೆಸೇಜ್ ಆಗ್ತಾ, ಹಾಯ್ ಬ್ರೋ, ಐ ವಾಂಟ್ ಟು ಟಾಕ್ ಟು ಯು, ನಥಿಂಗ್ ಇಸ್ ವರ್ಕಿಂಗ್ ಔಟ್ ಇನ್ ಮೈ ಲೈಫ್ ಎನಿಮೋರ್ ಅಂತ. ಏನ್ ಬ್ರೋ ಅಂತ ಕೇಳಿದ್ರೆ, ಇವಾಗ ಕೆಲಸ ಮಾಡ್ತಾ ಇದೀನಿ ಸ್ವಿಗ್ಗಿಲಿ, ಏನೇನಾಗೋಯ್ತು ಸಿಕ್ತಿಯಾ ಮಾತಾಡೋಣ ಅಂತ ಇದು ಮಾಡಿದ್ದೆ. ಆವಾಗ ನಂಗೆ ಒಂಥರ ಟೈಮ್ ಒಂಥರ ರಿವಾಲ್ವ್ ಆದಂಗೆ ಆಗೋಯ್ತು. ಅವಾಗ ಹೆಂಗಂದ್ರೆ ಫುಲ್ಲು ಎಕ್ಸ್ಪೆನ್ಸಿವ್ ಕೆಫೆಗೆಲ್ಲ ಕರ್ಕೋಗೋನು,
ಫುಲ್ ಅವಾಗ ಜಿಮ್ಮು 7 ಸ್ಟಾರ್ 5 ಸ್ಟಾರ್ ತರ ಜಿಮ್ಮು. ಹ್ಮ್. ಅಲ್ಲಿ ಹೋಗ್ಬಿಟ್ಟು ವರ್ಕೌಟ್ ಮಾಡ್ಬಿಟ್ಟು ಸುಮ್ನೆ ಕರ್ಕೊಂಡು ನೋಡು ಇದೆಲ್ಲ ನೋಡು ಅಂತ. ಬಟ್ ಒಂದು ಗೈಸ್ ನೀವ್ ಏನ್ ನೋಡ್ತಾ ಇದ್ದೀರಾ, ಓಕೆ ನೀವು ಇಲ್ಲಿವರೆಗೂ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ನೀವು ಇದ್ರಲ್ಲಿ ಇಂಟ್ರೆಸ್ಟ್ ಆಗಿದ್ದೀರಾ, ಕನೆಕ್ಟ್ ಆಗಿದ್ದೀರಾ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಲೈಫ್ ಇಸ್ ನೀವು ಅನ್ಕೊಂಡಂಗ್ ಅಲ್ಲವೇ ಅಲ್ಲ. ಈಗ ನಾನು ಹೇಳ್ತಾ ಇದ್ದೀನಿ ಇದೂ ಅಲ್ಲ, ಕಲಿಕೆ ಹೋಗ್ತಾ 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 ಸಾವಿರ ಇದೆ. ಏನೇ ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ಹೇಳ್ತಾ ಇದ್ರ ಬಗ್ಗೆ ಅಕ್ಕ ಈ ವಿಡಿಯೋನ ಸಪ್ರೇಟ್ ಆಗಿ ಇದಕ್ಕೆ ಅಂತಾನೆ ಇದಕ್ಕೆ ಅಂತಾನೆ ಹಾಕ್ತೀನಿ. ನಾನು ಒಂದ್ ಟೈಮಲ್ಲಿ ಇದ್ದೆ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ಬೇಕು, ಯಾರು ನೋವಾದ್ರೇನು ಏನಾದ್ರೇನು ಸ್ಟ್ರೈಟ್ ಆಗಿಳು ಅಂತ. ಈಗ ಹೆಂಗಿದೀನಿ ಅಂದ್ರೆ ಯಾವ ಸ್ಟ್ರೈಟ್ ಆಗು ಹೇಳ್ಬೇಡ, ನೀನ್ ಪೀಸ್ ಆಗಿದ್ಯಾ ಸಾಕು. ಅವ್ರವ್ರಿಗೆ ಯಾರಿಗೂ ಬುದ್ಧಿ ಕಲ್ಸಕ್ ಹಾಕಿಲ್ಲ, ಅವ್ರವ್ರಿಗೆ ಕಲ್ಸ್ಕೊತಾರೆ. ಅಮ್ಮು ನೀ ನೆಮ್ಮದಿಯಾಗಿರಮ್ಮು ಅಷ್ಟ್ ಆ ಸ್ಟೇಟಸ್. ಅವಾಗ ಅದ್ ಮಾಡ್ತಿದ್ದಿ, ಅವಾಗ ಸರಿ. ಈಗ ಅನ್ಸುತ್ತೆ ಥೂ ಎಂತ ಕೆಲ್ಸ ಮಾಡ್ತಿದ್ದೆ, ಎಲ್ಲಾರ ದೃಷ್ಟಿಲೂ ಕೆಟ್ಟವಳಾಗಿದ್ದಲ್ಲ ಅಮ್ಮು. ನಿನ್ಗೂ ಪೀಸ್ ಸಿಕ್ಕಿಲ್ಲ, ಬೇರೆಯವ್ರಿಗೂ ಪೀಸ್ ಕೊಟ್ಟಿಲ್ಲ ನೀನು. ಆಮೇಲೆ ಇನ್ನೊಂದು ಮೇಜರ್ ಒಂದು ಹೇಳ್ತೀನಿ ಡಾರ್ಲಿಂಗ್ಸ್, ಅಂದ್ರೆ ಡಾರ್ಲಿಂಗ್ಸ್ ನಮ್ಮ ಪ್ರಮೋ ಇವ್ರದ್ದು. ಬಟ್ ನಿಮ್ಗೆ ಅದೇ ಹೇಳ್ತೀನಿ, ಲೈಫಲ್ಲಿ ನೀವೇನು ಬೇಡ ಅನ್ಕೊಂತೀರಾ ಅದೇನೆ ಬರೋದು. ಅಂದ್ರೆ ಲಿಟ್ರಲಿ ನನ್ಗೆ ಎಲ್ಲಾರ್ಗು ಅದೇ ಆಗ್ತಿರೋದು. ಏನಕ್ಕೆ ಗೊತ್ತಾ, ಬೇಡ ಅಂದಾಗ ಬೇಡ ಅನ್ನೋದು ಸೇರಿ ಬುಕ್ಕಿರ್ತಾರೆ, ನೀವು ಅದಕ್ಕೆ ಫೋಕಸ್ ಮಾಡ್ತೀರಾ ಬೇಡ ಅಂತ. ಅದು ಫೋಕಸ್ ಆಗಿ ನಿಮ್ಗೆ ಅಟ್ರಾಕ್ಟ್ ಆಗುತ್ತೆ ಅಷ್ಟೇ. ನೀವು ಅದು ಯೋಚನೆ ಮಾಡದೇ ಬಿಡಬೇಕು. ಬೇಡ ಅಂತ ನೀವು ಅದು ಯಾವಾಗ ಅನ್ಕೋತೀರಾ ಅದು ಫೋಕಸ್ಟೇ. ಎಕ್ಸಾಂಪಲ್ ನಾನೇ ಒಂದ್ ವರ್ಷದಿಂದ ಇವ್ನು ರಾತ್ರಿ ಹೊತ್ತು ಹಿಂಗೆ ಕ್ಯಾಮ್ರಾ ಇಟ್ಕೊಂಡ್ ಕುತ್ಕೊಂಡ್ರೆ ಬೈಕತ್ತಿದ್ದೆ, ಇವ್ನ್ ಯಾಕೆ ಇವ್ನು ಹಿಂಗೆಲ್ಲ ಮಾಡ್ತಾನೆ, ಈಗ ಮಾತಾಡೋದ್ನೆಲ್ಲ ಇವನ್ನೆಲ್ಲ ಏನಕ್ಕೆ ರೆಕಾರ್ಡ್ ಮಾಡ್ತಾನೆ ಅಂತ. ಈಗ ಅದೇ ಅಮೃತ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು ಒಂದ್ ಹೇಳಿದ್ಲು, ಅದು ಸೇಮ್ ರಿಪೀಟ್ ಆಯ್ತು. ಅವಳಿಗೇನೋ ಆ ಥರ ಎಕ್ಸ್ಪೀರಿಯನ್ಸ್ ಆಯ್ತಂತೆ. ಅದೇ ನನ್ಗೆ ಸೇಮ್ ನೀನ್ ಹಂಗ್ ಮಾಡಿದ್ದೆ ಅಂತ ಹೇಳಿದೆ. ನಾನು ವಿಡಿಯೋ ಬ್ಲಾಗ್ ಮಾಡ್ತೀನಿ ಅಂತ ಅವಾಗ ಶುರು ಮಾಡಿದ್ ಬಂದ್ರೆ ಅನ್ಕೊಂಡು 2-3 ಸತಿ ಹೋಗೋಳೆ ಸೇಮ್ ನೀನು ಏನೆಲ್ಲ ಮಾಡ್ತಾನಂತ. ಇವಳಿಗೆ ಆ ಎಕ್ಸ್ಪೀರಿಯನ್ಸ್ ಆಗೈತೆ ಆಸ್ ಇದು. ಅಂದ್ರೆ ದಟ್ ರಿಪೀಟ್ ಆಗತ್ತದ್. ಇವಳಿಗೆ ಬೇಡ ಅಂದಿದ್ದು ಒಳ್ಳೇದೋ ಕೆಟ್ಟದೋ, ಯಾಕಂದ್ರೆ ಒಳ್ಳೇದ್ ನಾವ್ ಯಾರನ್ನು ಕೌಂಟ್ ಮಾಡ್ಕೊಳಲ್ಲ ಲೈಫಲ್ಲಿ. ಕೆಟ್ಟದು ಬಂದು ಇಲ್ಲ ಆಗ್ಬಿಟ್ಟಿರುತ್ತಲ್ಲ, ನಾನ್ ಹಂಗ್ ಮಾಡಿದ್ನಂತೆ, ಅದ್ ನಂಗ್ ಮಾಡಿರ್ತೀನಿ, ಆಬ್ವಿಯಸ್ಲಿ ಮಾಡಿರ್ತೀನಿ ನಾನು, ಆಬ್ವಿಯಸ್ಲಿ ಮಾಡಿರ್ತೀನಿ. ಎದ್ದೋಗೋಳೆ ಬ್ಲಾಗ್ ಅಂತ ಮಾಡ್ತಾ ಬಂದ್ರೆ ಅದು ಮನೆಗ್ ಬಂದಾಗ ಅದು ಹೆಂಗಿರ್ತದೋ ಹಿಂಗೆ ಅಂತ ನನ್ಗ ಈಗ್ಲೂ ಅಷ್ಟೇ ಒಂದು ಎಮೋಷನಲ್ ಆಗಿ ಮಾತಾಡ್ತಿರ್ತೀನಿ, ಕ್ಯಾಮ್ರಾ ಹಿಡಿದ್ಬಿಟ್ರೆ ಒಂದ್ ಸ್ಟಕ್ ಆಗುತ್ತೆ ಅಂತ. ಬಿಕಾಸ್ ಕ್ಯಾಮ್ರಾ ಇಲ್ಲ ಅಂದ್ರೆ ವರ್ಡ್ಸ್ಗಳು ಏನ್ ಬೇಕಾದ್ರೆ ಯೂಸ್ ಮಾಡ್ತೀವಿ. ಅದು ಏನಾಯ್ತು ಅಂದ್ರೆ ನಿನಗ್ ಹರ್ಟ್ ಆಯ್ತು, ಅದು ಯೂನಿವರ್ಸ್ ಲಿಸನ್ ಮಾಡ್ತು. ಓ ನೀನ್ ಹರ್ಟ್ ಮಾಡ್ದೆ ಮಗಳೇ, ತಗೋ ವಾಪಸ್ ನಿನಗೆ ಅಂತ ಅಷ್ಟೇ. ನಾನು ನಂಬ್ತೀನಿ. ಅಂಡ್ ನಾನು ಮಾಡಿರೋದು ನಿನಗೆ ಹರ್ಟ್ ಆಗಿರೋದಕ್ಕೆ ಸಾರಿ ಅಂತಾನು ನಾನು ಖಂಡಿತ ಕೇಳ್ತೀನಿ. ಅದು ನನ್ನಲ್ಲ, ತಪ್ಪು ಏ ತಪ್ಪು ಅಂತ ಗೊತ್ತಾದ್ರೇನೆ ಕೊಡು, ಫ್ಯೂಚರ್ ಅಲ್ಲಿ ಮಾಡಲ್ಲ. ಬಟ್ ಇಂಪಾರ್ಟೆನ್ಸ್ ಗೊತ್ತಾಯ್ತಿರ್ಲಿಲ್ಲ ನೀವು ಆ ಟೈಮಲ್ಲಿ ಅದ್ ಮಾಡಿದ್ದೆ. ಅದು ಅವಂಗ ಹರ್ಟ್ ಆಯ್ತಲ್ವಾ. ಈಗ ನಿಂಗೆ ಆಯ್ತಲ್ವಾ ಅದು ರಿಪೀಟ್? ನನ್ಗಾಯ್ತು. ಅಂದ್ರೆ ಅದು ಎಕ್ಸ್ಪೀರಿಯನ್ಸ್ ತಪ್ಪಂತಲ್ಲ, ಆ ಎಕ್ಸ್ಪೀರಿಯನ್ಸ್ ನಿನಗಾಗಿದೆ ಅಷ್ಟೇ. ಅದು ಇನ್ನೆವಿಟೇಬಲ್. ನೀವು ಲೈಫ್ ಏನೇ ಮಾಡಿದ್ರು ಅರ್ಟ್ ಇದ್ದೇ ಇರುತ್ತೆ. ನೀವು ಎಂತ ದೊಡ್ಡ ಅಂಬಾರಿ ತರ ಇದಾದ್ರೂ ಅರ್ಟ್ ಇದ್ದೇ ಇರುತ್ತೆ. ಅರ್ಟ್ ಇಸ್ ಇನ್ನೆವಿಟೇಬಲ್. ಆ ಅರ್ಟ್ನ ಹೇಗೆ ಮ್ಯಾನೇಜ್ ಮಾಡ್ತೀವಿ ನಾವು ಅನ್ನೋದು ಅನ್ನೋದೇ ವಾಟ್ ಅ ಕಾನ್ವರ್ಸೇಷನ್ ಅಲ್ಲ ಇವತ್ತು ನಮ್ದು, ನಮ್ಮ 3 ಜನದ್ದು. ಅಂಡ್ ಅಂಕನ್ ಜೊತೆ ಮೈಸೂರಿಂದ ಬರ್ತಾ ಎಷ್ಟು ಮಾತಾಡಿದ್ವಿ. ಅಯ್ಯೋ ಇವನ್ ಜೊತೆ ನನ್ನ ಲೈಫಲ್ಲೇ ನಾವಿಬ್ರು ಇವ್ನು ಹುಡ್ತಾಗ್ಲಿಂದಾನು ಇಷ್ಟು ಮಾತಾಡಿಲ್ಲ ಕೂಡ ನಾನು. ಬಾಯಿ ಇಲ್ಲೆಲ್ಲ ನೋವಾಯ್ತಾಯ್ತು ನನಗೆ. ಅಂಡ್ ನಿನ್ ಜೊತೆನೂ ಮಾತಾಡಿದ್ ಸಖತ್ ಕಾನ್ವರ್ಸೇಷನ್. ನಾನು ಅಚ್ಚು ಕೂತ್ಕೊಂಡ್ರೆ ಹಿಂಗೆ ಮಾತಾಡೋದು ಯಾವಾಗ್ಲೂನು. 11 ನಿಮಿಷ ಮಾತಾಡಿದ್ದು ವಾಯ್ಸ್ ರೆಕಾರ್ಡ್. ಅನ್ಕೊಣು ಎಷ್ಟ್ ಸಖತ್ತಾಗಿ ಮಾತಾಡಿದ್ದು ಗೊತ್ತಾ. ಇವನ್ ಏನೇನೋ 22 ನಿಮಿಷ ರೆಕಾರ್ಡ್ ಆಗೈತೆ. ನಾನು ಇದನ್ನ ಹಂಗೆ ಹಾಕ್ತೀನಿ. ನೋ ಫಿಲ್ಟರ್. ಇದಕ್ಕೇನ್ ಇದೇನು ಇನ್ನೇನ್ ಕೊಡೋದು ಇದಕ್ಕೆ? ವಿಲ್ ಮ್ಯಾನಿಫೆಸ್ಟೇಷನ್ ವರ್ಕ್. ಸಿಂಪಲ್ ಅಕ್ಕ. ಅದು ಹಾಗೆಲ್ಲ ಅಂದ್ರೆ ನಮ್ಮ ಕಾಮನ್ ಪೀಪಲ್ ಅರ್ಥ ಆಗಲ್ಲ. ಸಿಂಪಲ್ ಅಣ್ಣ ತಂದಿರೋ ನಮ್ ಲೈಫ್ ಅಲ್ಲಿ ಆಗಿದ ಎಕ್ಸ್ಪೀರಿಯನ್ಸ್ ಇದು. ಡಿಫ್ರೆಂಟ್ ಆಸ್ಪೆಕ್ಟ್ ಅಕ್ಕ. ಅಷ್ಟೊಂದಲ್ಲೇ ಬೇಡಕ್ಕ. ಈಗ ನಾನು ಹೇಳಿದೆ, ಏನ್ ಹೇಳಿದೆ? ಅವ್ರವರ ಅನುಭವಗಳು ಮಾತು. ಲೈಫ್ ಇಷ್ಟೇನೆ. ನನಗೆ ಅದೇ ಸಮಥಿಂಗ್. ಯೂಟ್ಯೂಬ್ಗೆ ಟೈಟಲ್ ಕೊಡಕ್ ಹೋಗ್ಬಿಡಿ, ಅನುಭವ ಹೇಳಿ. ಯೂಟ್ಯೂಬ್ ಸಿನಿಮಾ ಅಲ್ಲ, ಯೂಟ್ಯೂಬ್ ಟೈಟಲ್ ಕೊಡಕ್ ಹೋಗ್ಬಿಡಿ. ಅದೇನೆ ಕೊಡೋ ಒಳ್ಳೆ ಟೈಟಲ್ ಕೇಳ್ತಿರೋದ್ ನಾನು. ಲೈಫ್ ಅನುಭವ ಅಂದ್ರೆ ಅನುಭವ ಅಂದ್ರೆ ಹೆಂಗೆ ಅಂದ್ರೆ, ಈಗ ನಮ್ಮ 3 ಜನದ ಮಧ್ಯೆ ಆಯ್ತು ಗೊತ್ತಾ, ಸ್ವಲ್ಪ ಅನುಭವದ ಮಾತುಕತೆ.
ಯಾರು ನೋಡಲ್ಲ ಓಕೆ ಏನೋ ಅದು ಯೋಚನೆ ಮಾಡ್ಬಿಟ್ಟು ನಾನು ಹೇಳ್ತೀನಿ ಅವ್ರಿಗೆ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ನಾನು ಹೊರಡ್ತಿದ್ದೀನಿ. ಒಂಥರ ಹಾರ್ಟ್ ಬೀಟೇ ನಾನು ಕೇಳಿಸ್ತಾ ಇದೆ, ಗೊತ್ತಿಲ್ಲ. ದಿಸ್ ಟೈಮ್ ಬಂದು ನಂಗೆ ತುಂಬ ಖುಷಿ ಅನಿಸ್ತು. ಯಾಕಂದರೆ ನಾನು ಒಂದಲ್ಲ ಒಂದು ಪ್ರಾಬ್ಲಮ್ ಇರ್ತಿತ್ತು ಪ್ರತಿ ಸರಿ ಬಂದು ನನ್ನ ತಮ್ಮನ ಜೊತೆನೋ ನಮ್ಮ ಅಮ್ಮನ ಜೊತೆನೋ ಏನೋ ಒಂದು. ಬಟ್ ದಿಸ್ ಟೈಮ್ ಏನೋ ಒಂಥರ ಸ್ಪೆಷಲ್ ಅನಿಸ್ತಿದೆ. ಚಳಿ ಇದೆ ಕಣ್ಣಮ್ಮ. ಹೊರಟೆ ನಾನು. ಚಳಿ ಇದೆ, ಎತ್ಕೊ ಬರ್ಲ ನಾನು ಎತ್ಕೋತೀನಿ. ಎಲ್ಲಿ ನಿನ್ನ ರೂಮಲ್ಲಿ ಐತೆ ಅಲ್ಲ? ಇಲ್ಲಮ್ಮ, ನೀನೇ ಎಲ್ಲೋ ಇಟ್ಟಲ್ಲ, ಕವರ್ ಐತೆ ನೋಡಿ. ಓಕೆ ಗೈಸ್, ಬಾಯ್ Bye, ಬಾಯ್ bye. ಬಾಯ್ ಕಣ್ಣಮ್ಮ. ಅಪ್ಪ ಬಾಯ್ 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 ಬಾಯ್. ಡ್ರಾಪ್ ಮಾಡಕ್ಕೆ ಇಟ್ಟು ತಮ್ಮದಿರು ಬರ್ತಾವ್ರೆ. ಮೈಸೂರು ಬಂದ ಬನ್ನಿ, ದಸರಾ ಬಂದ ಬನ್ನಿ ಅಕ್ಕ. ಖಂಡಿತ ಒಳಗಡೆ ಮೂಕೋಣ. ತುಂಬಾ ವರ್ಷ ಆಯ್ತು, 12-13 ವರ್ಷ ಆಯ್ತು ನಾನು ಪ್ಯಾಲೇಸ್ಗೆ ಹೋಗಿ. ಪ್ರತಿದಿನ ಕಾಲೇಜ್ಗೆ ಹೋಗ್ಬೇಕಾದ್ರೆ ಈ ರೋಡಲ್ಲೇ ಬಸ್ ಬರ್ತಿದ್ದು. ಪ್ರತಿ ಸರಿ ನೋಡಿದ್ರು ಹೊಸ್ದಾಗ ಅನ್ಸುತ್ತೆ, ಏನೋ ಒಂಥರ ಗೂಸ್ ಬಂಪ್ಸ್. ನೋಡ್ಬಿಟ್ಟು ಬೇಜಾರಾಗುತ್ತೆ. ಹೆಂಗೋ ಬೇಜಾರಾಯ್ತದೆ ನಿಂಗೆ ಇದನ್ನೆಲ್ಲ ನೋಡಿದ್ರೆ. ನಾನು My ಹೋಗಿ God. ದಸರಾಕ್ಕೆ ಹೋಗಿ ದಸರಾ ಅಂದ್ರೆ ಲೈಟಿಂಗ್ ನೋಡಕ್ಕ. ಲೈಟಿಂಗ್ ಒಳಗಡೆ ಪ್ರೋಗ್ರಾಮ್ ಈ ಸೆಪ್ಟೆಂಬರ್ ಬರ್ತಾರೆ. ಇದು ಆರ್ಗೇಟ್ ತಾನೆ? ಏನಕ್ಕೆ ಆರ್ಗೇಟ್ ಅಂತ ಹೆಸರಿಟ್ರು? ಮಾರ್ಕೆಟ್ ಯಾರಪ್ಪ ಬ್ರಿಟಿಷ್ ಶಾರ್ಟ್ ಫಾರ್ಮ್ ಟಾರ್ಗೆಟ್. ಮತ್ತೆ ಇಲ್ಲಿ ಆರ್ಗೇಟ್ ಐತಲ್ಲ. ಇವ್ನು ಹೇಳಿದ ಇನ್ಫಾರ್ಮೇಶನ್ ನಿಜನಾ ಸುಳ್ಳ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸುಳ್ಳೇನಲ್ಲ ಮೋಸ್ಟ್ಲಿ ಅನ್ಕೋತೀನಿ. ನಿಜ, ದೊಡ್ಡ ಹೆಸರು ಐತೆ ಇದಕ್ಕೆ. ಬಂತು ಹತ್ರ ಬಂದೇ ಬಿಡ್ತು. ನನಗೂ ಗೊತ್ತು ಅವಳು ಸಿಗಲು ನನಗೆ ಸ್ವಪ್ನದಲು, ಹೃದಯದ ತೋಟದೊಳಗಡೆ ಎಂದು ಅರಳದ ಹೂವಿನ ಮೆರವಣಿಗೆ. ಬಸ್ಗೆ 9 ಗಂಟೆ ಬಸ್ಗೆ 8:15ಗೆ ಬಂದ್ವಿ. ಬಸ್ ಅರ್ಧ ಗಂಟೆ ಲೇಟ್, 9:30 ಆಯ್ತು, ಇನ್ನೂ ಬಂದಿಲ್ಲ. ಅದಕ್ಕೆ ನನಗೆ ಎಂಟರ್ಟೈನ್ ಮಾಡಕ್ಕೆ ನನ್ನ ತಮ್ಮ ಹಾಡು ಹೇಳ್ತಾವನೆ. ಕಾಣಿಸಲ್ಲ. 30 ನಿಮಿಷ ಲೇಟ್ ಬಸ್. ಕಾದು 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 ಸಾಕಾಯ್ತು. ಇಲ್ಲಿ ಬಸ್ಸಲ್ಲಿ ಟಾಯ್ಲೆಟ್ ಇದೆ ಅಂತ ಅಭಿ ಬುಕ್ ಮಾಡ್ದ. ಬಟ್ ಗೊತ್ತಿಲ್ಲ, ಆ ಟಾಯ್ಲೆಟ್ ಅಲ್ಲೂ ಕುತ್ಕೊಳಕ್ ಆಗಲ್ಲ, ಫ್ಲಶ್ ಮಾಡಕ್ ಆಗ್ತಾ ಇಲ್ಲ. ಆಮೇಲೆ ಟಾಯ್ಲೆಟ್ ಕಮೋಡ್ ಒಳಗೆ ಬೇರೆ ಏನೋ ಬಿದ್ಬಿಟ್ಟಿದೆ, ಗೊತ್ತಿಲ್ಲ. ಆರಾಮಾಗಿ ಚೆನ್ನೈ ಸೇರಿದ್ರೆ ಸಾಕು. ಆಗ್ಲೇನೆ ಅರ್ಧ ಗಂಟೆ ಲೇಟ್ ಆಗಿದೆ. ಇನ್ನು ಎಷ್ಟು ಲೇಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಬೆಳಿಗ್ಗೆ ಹೋಗಿ ನನ್ನ ಮಗನಿಗೆ ಲಂಚ್ ಎಲ್ಲ ರೆಡಿ ಮಾಡ್ಬೇಕು ಅಂತ ಅನ್ಕೊಂಡೆ. ಲೈಟ್ ಆಫ್ ಆಯ್ತು. ಸರಿ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ನಾಳೆ ಇನ್ನೊಂದು ವ್ಲಾಗ್ ಮೀಟ್ ಮಾಡೋಣ. ಬಾಯ್ ಬಾಯ್.